ಡಿಸೆಂಬರ್ ಫಸ್ಟ್ ವೀಕಲ್ಲಿ ಹೋಗ್ಬೇಕಾಗುತ್ತೆ. ಸ್ವಲ್ಪ ಕರೆಸ್ಪಾನ್ಸ್ ಬಾಕಿ ಇದೆ. ನಾಳೆನೋ ನಾಳಿದ್ದೆ ಇಮೇಲ್ ಬಂದ್ಬಿಟ್ರೆ ಡೇಟ್ ಕನ್ಫರ್ಮ್ ಮಾಡ್ಬಿಡೋಣ. ಇಲ್ಲಿಂದ ಹೋದ್ಮೇಲೆ ಮತ್ತೆ ಏನಾದ್ರೂ ಬರ್ಬೋದಾ ನೀವು? ಜಾಯಿನ್ ಆದ್ಮೇಲೆ ಮಿನಿಮಮ್ 3 ವರ್ಷ ಆದ್ಮೇಲೆ ಲೀವ್ ಸಿಗೋದು. ಅದೇನು ನೀವೇನ್ ಜೈಲ್ಗ ಹೋಗ್ತಾ ಇದ್ದೀರಾ? ಹೊರಗಿಂದ ಬರೋರ್ದು ಇದೇ ಕತೆ. ಹೋದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ. ಸ್ವಲ್ಪ ಫೋಟೋಸ್ ಮೇಲ್ ಮಾಡ್ಬೇಕು. ನಾನು ಟೌನ್ವರೆಗೂ ಹೋಗಿ ಬರ್ತೀನಿ. ಹಾ, ನೀ ಹೋಗ್ಬಾ. ಯೋಚನೆ ಮಾಡಿ ನೋಡಿದ್ರೆ ಎಲ್ಲ ವಿಧಿ ಅನ್ಸತ್ತೆ. ಸೀಸನ್ಗೆ ಬಿದ್ರು ಕಡಿಯೋಕೆ ಅಂತ ಬಂದು ಇಲ್ಲೇ ಉಳ್ಕೊಳ್ಳೋ ಹಾಗಾಯ್ತು. ಹುಡುಗಿಗೆ ಇಲ್ಲೇ ಮದ್ವೆ ಆಗ್ತಾ ಇದೆ. ಎಲ್ಲ ಈ ಊರಿನ ಮಹಿಮೆ. ಇಷ್ಟ ಆದ್ರೆ ಎಲ್ಲ ಒಳ್ಳೇದೇ ನಡೆಯುತ್ತೆ. ಟೀ ಕುಡಿ. ಎಲ್ಲ ಮಾತಾಡಾಯ್ತು. ಇನ್ಮೇಲೆ ಅವರಿಬ್ರು ಕಟ್ನಿಟ್ಟಲ್ಲಿ ಮಡಗ್ಬೇಕು. ಗಂಗಾ ಡಾಕ್ಟ್ರು ಓದು, ಹುಡುಗನ್ ಸ್ಕಾಲರ್ಶಿಪ್ ಬರ್ತಿದ್ದಂಗೆನೆ ಮದ್ವೆ. ಏನಂತ್ಯ? ನಾವಿನ್ನು ಹೊರಡ್ತೀವಿ. ಹೋಗ್ ಬನ್ನಿ. ಸರಿ. ಫಾದರ್, ಮನು ಅಮ್ಮನ ಹತ್ರ ನೀವಿವತ್ತೇ ಮಾತಾಡ್ತೀರಲ್ಲ? ಅದನ್ನ ನಾನ್ ನೋಡ್ಕೋತೀನಿ. ವಿಷಯ ಗೊತ್ತಾದ್ಮೇಲೆ ಊರಿಂದ ಫೋನ್ ಮಾಡ್ತಾ ಇದಾರೆ. ಹುಡುಗಿ ಹೇಗಿದ್ದಾಳೆ, ಬೆಳ್ಳಗಿದ್ದಾಳ, ಉದ್ದ ಇದ್ದಾಳ, ಅವನಿಗೆ ಸರಿ ಹೋಗ್ತಾಳ? ಅಯ್ಯೋ ದೇವ್ರೆ, ಉತ್ತರ ಕೊಡೋಷ್ಟಲ್ಲಿ ನನಗೆ ಸಾಕಾಗೋಯ್ತು. ಫಾದರ್, ನಾವಿನ್ನು ಹೊರಡ್ತೀವಿ. ಬರ್ತೀವಿ. ಫಾದರ್, ನಂಗೆ ಅವನು ಇಷ್ಟ ಆಗಿದ್ದಾನೆ. ನಿಮ್ಗೆ ಗೊತ್ತಲ್ಲ, ನಾನು ನನ್ನ ಜೀವನ ಅವನಿಗೆ ಕೊಡ್ತಾ ಇದ್ದೀನಿ. ಬಲರಾಮ, ಅವ್ನು ನನ್ನ ಜೊತೆ ಇರೋ ಹುಡುಗ. ನೀನ್ ನೆಮ್ಮದಿಯಿಂದ ಹೋಗು. ಗಾಡಿ ಆಫ್ ಮಾಡಬೇಡ. ನೋಡ್ದ? ಇದೇನಣ್ಣ ಹೊಸ ವೇಷ? ಸಂಗೀತ ಕಚೇರಿಗೆ ಏನಾರು ಸೇರ್ಕೊಂಡ್ರ? ಬಾಯಿ ಮುಚ್ಚಾಲೆ. ಅಣ್ಣ ಅಂತೆ ಅಣ್ಣ. ನಾನು ನೀನು ಏನಾದ್ರೂ ಒಂದೇ ಹೊಟ್ಟೆಲ್ಲ ಹುಟ್ಟಿದ್ದೀವಿ. ಇನ್ಮೇಲೆ ಮತ್ತಾಯಿ ಯಜಮಾನ ಕಣೋ, ಈ ಊರಿನ ಯಜಮಾನ. ಅರ್ಥ ಆದ್ರೆ ಸರಿ. ಎಲ್ಲೇ ಅವನು? ಸತ್ಯ ಇಲ್ಲಿ. ನಾನ್ ಬರೋದ್ ನೋಡಿ ಎಲ್ಲಾದ್ರೂ ಓಡಿ ಹೋದ್ನಾ? ಕರಿ ಅವ್ನ ನಾಚಿಕೆ. ಸತ್ಯ ಸಂತೆ ಹೋಗಿದ್ದಾರೆ. ಬಂದ್ರೆ ಹೇಳು, ನಾನ್ ಬಂದಿದ್ದೆ ಅಂತ ಹೇಳು. ಸಾರಾಯಿ ಕಾಯಿಸ್ಕೊಂಡು ನಿಮ್ ಮುಂದೆ ಸಾಧಾರಣವಾಗಿ ಬದುಕ್ತಾ ಇದ್ನಲ್ಲ, ಅವನಲ್ಲ ಅಂತ ಹೇಳು. ನೀವು ಬದುಕ್ತಾ ಇರೋ ಕಾಡನ್ನ ಬೆಲೆ ಕೊಟ್ಟು ತಗೊಳ್ಳೋ ಅಂತ ಯಜಮಾನ, ಅದೇ ನಾನೇ ಯಜಮಾನ. ಇಲ್ಲಿ ನೋಡೆ, ನೀನು ಈ ನಾಯಿನೂ ಸೇರ್ಕೊಂಡು ನನ್ನ ಮಗಳನ್ನ ಹಿಡಿದಿಟ್ಕೊಂಡಿದ್ದೀರಲ್ಲ, ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನಾನ್ ಬಂದಿರೋದು. ಅಡ್ಡ ಏನಾದ್ರು ನಿಂತ್ರೆ ನಾನ್ ಏನು ಅಂತ ಎಲ್ಲಾರ್ಗು ತೋರಿಸ್ತೀನಿ. ನಿಲ್ತೀರಾ? ಇಲ್ಲಿ ಯಾರು ಯಾರನ್ನು ಹಿಡಿದಿಟ್ಟಿಲ್ಲ. ಅವ್ರಾಗೆ ಬಂದ್ರೆ ಕರ್ಕೊಂಡು ಹೋಗಿ, ನಮ್ಗೇನು? ಹಾಯ್ ಹಾಯ್. ಕಿಂಗ್ ಅಂತೆ, ಮಂಗನ್ ತರ ಇದ್ದಾನೆ. ಈ ತರ ರಾಜ ಇರ್ತಾರ? ಯಾವ ರಾಜವಂಶದವನು? ಅದು ಏನಂದ್ರೆ ಯಾವ್ದೋ ನರಪೇತ್ಲಗಳ ರಾಜವಂಶದವನ್ ಆಗಿರ್ಬೋದೇನೋ, ಅದಕ್ಕೆ ಹಂಗಿದಾನೆ. ಕರೆಕ್ಟ್. ಸರಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ನನ್ ಮಗಳಿಗೂ ನಮ್ ಲುಕ್ಕಾಚನ್ಗೂ ನಿಶ್ಚಯ ನಾನ್ ಮಾಡ್ಬಿಟ್ಟೆ. ಅಯ್ಯೋ, ಹುಡುಗಿನೇ ಇಲ್ವಲ್ಲ, ನಿಶ್ಚಯ ಹೇಗ್ ಮಾಡ್ದೆ? ಹೆಣ್ಣೆ ಎಲ್ಲೇ ಇರ್ಲಿ, ನಾವು ಬೈಸನ್ ವ್ಯಾಲಿಲಿ ಇದ್ರು ಕೂಡ ನಿಶ್ಚಯ ಮಾಡ್ತೀವಿ. ಅದೇ ನನ್ನ ಹೆಂಡತಿ ತೀರ್ಪು. ಅಳಿಯ, ವೆಯ್ಟ್. ಲೇ ರಮಣಿ, ಕರಿ ಅವಳನ್ನ. ಅವಳು ಇಲ್ಲಿದ್ದಾಳ ಇಲ್ಲ ಮನೇಲಿದ್ದಾಳ? ಹೇಳಿದ್ ಕೇಳಿಸ್ಲಿಲ್ವಾ? ಯಜಮಾನ್ರೆ, ಏನದು? ಒಂಚೂರು ಬನ್ನಿ. ನಿಜವಾಗ್ಲೂ ನೀವು ಇವಾಗ ಯಾರು? ಸಾವುಕಾರ ಬಡವ್ರ? ಬಡವನಾಗೆ ಇದ್ದೆ. ಮಗಳು ಮದುವೆ ಆಗಿದ್ರಿಂದ ಸಾವುಕಾರ ಆಗೋದೆ. ಅದರಿಂದ ಏನಯ್ಯ? ಒಂದೇ ನಿಮಿಷ. ಏನದು? ನೀವು ಸಾರಾಯಿ ಕಾಯಿಸೋದನ್ನ ನಿಲ್ಸಿದ್ರಾ? ಇವಾಗಗೆ. ಮತ್ತೆ ಅದ್ರ ಪಾತ್ರೆ ಅದಿಲ್ಲೇ ಎಲ್ಲೋ ಇರುತ್ತೆ. ಅದನ್ನ ನನಗೆ ಸ್ವಲ್ಪ ಕೊಡ್ತೀರಾ? ಅದನ್ನ ಇಟ್ಕೊಂಡು ಏನ್ ಮಾಡ್ತೀಯ? ಏನ್ ತಿಂತೀಯಾ? ನಾನು ಸಾರಾಯಿ ಕಾಯಿಸ್ತೀನಿ. ಆ ಕನ್ನಡಕ ಹಾಕೊಂಡಿರೋ ಸೋಡಾ ಬುಡಿ ನಾ ಕಾಯಿಸ್ತೀನಿ. ಅದರಿಂದ ಒಂದ್ 100 ಮಿಲಿ ಎತ್ತೀನಿ, ಗಬ್ನರ್ ತರ ಬಾಯಿಗೆ ಬಿಡ್ತೀನಿ. ತಂಗಿ ತರ ಇರೋ ಒಂದ್ ಹುಡುಗಿನ ಮದ್ವೆ ಆಗೋದಿಕ್ಕೆ ಇವನ್ನ ಕರ್ಕೊಂಡ್ ಬಂದಿದ್ಯಾ?
ನೀವಿಬ್ರು ಇವಾಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ನೀವು ಇಬ್ರನ್ನ ಹಾಕೊಂಡು ಅಯ್ಯೋ ಮೊದ್ಲು ಪ್ರಾಣ ಆಮೇಲೆ ಹೆಣ್ಣು. ಪಾಪ ಗಾಡಿ ಎತ್ತು. ಏಯ್ ಅಳಿಯ ಇಲ್ಲ. ಅಯ್ಯೋ ಬಿಟ್ಬಿಟ್ಟು ಹೋಗ್ತಾ ಇದ್ದಾನೆ. ಅಯ್ಯೋ ದೇವ್ರೇ, ಇವನ್ ಒಳ್ಳೆ ಬುದ್ಧಿ ಕೊಡು. This is Manu, photographer. His mother. ಓಕೆ ಫಾದರ್, ಥ್ಯಾಂಕ್ ಯು. ಅದ್ಯಾರು ಫಾದರ್? ಹೈದರಾಬಾದಿಂದ ಬಂದಿದ್ದಾರೆ. ಸ್ಟೇಷನ್ನಿಂದ ಬರೋದು ಲೇಟ್ ಆಯ್ತಾ? ಬೆಟ್ಟ ಎಲ್ಲ ದಾಟಿ ಬರ್ಬೇಕಲ್ಲ,